ಮಾಹಿತಿಗಳು ತುಂಬ ಕ್ಲಿಯರ್ ಕಟ್ ಆಗಿದೆ. ಯಾರು ಇದನ್ನು ಮಟ್ಕ ಆಡಿಸ್ತಾ ಇದ್ದಾರೆ ಅನ್ನುವಂಥದ್ದಿರ್ಬೋದು, ಅಥವಾ ಅಕ್ಕಿ ಪಡಿತರ ಅಕ್ಕಿ ಏನಿರುತ್ತೆ ಅದನ್ನು ಕಲೆಕ್ಟ್ ಮಾಡಿಕೊಂಡು ಒಂದು ಸೆಂಟ್ರಲೈಸ್ಡ್ ವೆಂಡರ್ ಅಂದರೆ ಯಾರು ರಿಸೀವ್ ಮಾಡ್ತಾ ಇದ್ದಾರೆ ಅಂಥವ್ರ ಮಾಹಿತಿ ನಾವು ಈಗಾಗಲೇ ಪಡೆದಿರೋ ಅಂಥದ್ದಿದೆ. ಮತ್ತು ಎಲ್ಲ ಪ್ರಕರಣಗಳು ಅಂಥದ್ದು ಕಂಡು ಬಂದಾಗ ಆ ಮೂಲಕ್ಕೆ ಹೋಗ್ಬಿಟ್ಟು ಅವ್ರ ಮೇಲೆ ನಾವು ಕ್ರಮವನ್ನು ತಗೊಳ್ಳುವಂಥದ್ದು ಮಾಡ್ತೇವೆ. ಅದು ಇನ್ಕ್ಲೂಡ್ ಆಗುತ್ತೆ, ಯಾಕಂದರೆ ಇನಿಷಿಯಲ್ ಕಂಪ್ಲೇಂಟಲ್ಲಿ ಅದು ಹೆಸರು ಬರಲಿಕ್ಕಿಲ್ಲ, ಬಟ್ ಇನ್ವೆಸ್ಟಿಗೇಷನಲ್ಲಿ ಇಮಿಡಿಯೇಟಾಗಿ ಅದನ್ನು ಹೆಸರು ಸೇರಿಸ್ಕೊಂಡು ಪ್ರಕರಣ ನಾವು ಇನ್ವೆಸ್ಟಿಗೇಟ್ ಮಾಡ್ತೇವೆ. ಬಳ್ಳಾರಿ ಜಿಲ್ಲೆಯಲ್ಲಿ ಸುಮಾರು ಅಕ್ರಮ ಚಟುವಟಿಕೆಗಳು ನಡೀತಾ ಇದೆ ಅನ್ನುವಂಥದ್ರ ಬಗ್ಗೆ ಸುಮಾರು ಮಾಹಿತಿಗಳು ಜನಸಂಪರ್ಕ ಸಭೆಯಲ್ಲಿ ಮತ್ತು ಇತರ ಬಾತ್ಮೀದಾರರಿಂದ ನಮಗೆ ಬರ್ತಾನೆ ಇತ್ತು. ಮತ್ತು ಮಾಧ್ಯಮಗಳಲ್ಲೂ ತುಂಬ ಸತಿ ಈ ಕುರಿತು ಚರ್ಚೆ ಆಗಿರುವಂಥದ್ದಿದೆ. ಸೊ ಈ ನಿಟ್ಟಿನಲ್ಲಿ ಎಲ್ಲ ಅಧಿಕಾರಿಗಳ ಜೊತೆಗೆ ಒಂದು ಮೀಟಿಂಗ್ ಈಗಾಗಲೇ ನಾನು ಬಂದ ತಕ್ಷಣ ತೊಗೊಂಡಂಥದ್ದಿತ್ತು. ಸೊ ಆನಂತರದಲ್ಲಿ ಸುಮಾರು ಎಲ್ಲ ಇಲ್ಲಿಗಲ್ ಆ್ಯಕ್ಟಿವಿಟೀಸ್ ಏನು ನಡೀತಾ ಇದೆ ಅದ್ರ ಬಗ್ಗೆ ಕ್ರಮ ತೆಗೆದುಕೊಳ್ಳೋ ಬಗ್ಗೆ ಒಂದಷ್ಟು ಇನ್ಸ್ಟ್ರಕ್ಷನ್ಸ್ ನನ್ನ ಕಡೆಯಿಂದ ಹೋಗಿದ್ದು. ಎಲ್ಲ ಸಬ್ ಡಿವಿಷನ್ಸಲ್ಲಿ, ಎಲ್ಲ ಪೊಲೀಸ್ ಸ್ಟೇಷನ್ ಲಿಮಿಟ್ಸಲ್ಲಿ ಏನು ಜೂಜಾಟ ನಡೀತಾ ಇರುವಂಥದ್ದಿರ್ಬೋದು, ಹಾಗೂ ಮಟ್ಕ ನಡೀತಾ ಇರುವಂಥದ್ದಿರ್ಬೋದು, ಮತ್ತು ಎಕ್ಸೈಸ್ ಏನು ಸಪ್ಲೈಸ್ ಇದೆ ಅಲ್ಲಲ್ಲಿ ಇಲ್ಲೀಗಲ್ ಆಗಿ ಅದ್ರ ಬಗ್ಗೆ ಇರ್ಬೋದು, ಮತ್ತು ಕೆಲವೊಂದು ಎಸೆನ್ಷಿಯಲ್ ಕಮೋಡಿಟೀಸ್ ಆ್ಯಕ್ಟಲ್ಲಿ ಏನು ಪಡಿತರ ರೈಸನ್ನ ಯಾವುದು ರೀತಿ ಕಳ್ಳ ಸಾಗಣೆ ಮಾಡ್ತಾಯಿದ್ದಾರೆ ಆ ಕುರಿತು ಎಲ್ಲ ಸ್ವಲ್ಪ ನಾವು ಜಾಸ್ತಿ ನಿಗಾವಣೆ ಮಾಡಿಬಿಟ್ಟು ಒಂದಷ್ಟು ಪ್ರಕರಣಗಳನ್ನು ಸ್ಟ್ರಾಂಗ್ ಆಗಿ ನಾವು ರಿಜಿಸ್ಟರ್ ಮಾಡುವಂಥದ್ದು ಮಾಡಿದ್ದೇವೆ. ಇದರಲ್ಲಿ ಮುಖ್ಯವಾಗಿ ಲಾಸ್ಟ್ ಒಂದು 15 ಡೇಸಲ್ಲಿ ಸುಮಾರು ಪ್ರಕರಣಗಳು ನಾವು ಈಗಾಗಲೇ ರಿಜಿಸ್ಟರ್ ಮಾಡ್ಕೊಂಡಿರುವಂಥದ್ದಿದೆ. ಡಿಫ್ರೆಂಟ್ ಪೊಲೀಸ್ ಸ್ಟೇಷನ್ಸಲ್ಲಿ ಆಲ್ಮೋಸ್ಟ್ ಡಿಸ್ಟ್ರಿಕ್ಟಲ್ಲಿರುವಂಥ ಎಲ್ಲ ಪೊಲೀಸ್ ಸ್ಟೇಷನ್ ಲಿಮಿಟ್ಸಲ್ಲಿ ಕೂಡ ಸ್ಟ್ರಾಂಗ್ ಆಗಿ ನಾವು ಕೇಸಸನ್ನು ರಿಜಿಸ್ಟರ್ ಮಾಡ್ತಾ ಇದ್ದೇವೆ. ಇದರಲ್ಲಿ ಮುಖ್ಯವಾಗಿ ಆರೋಪಿತರು ಯಾರು ಆಡ್ತಾ ಇದ್ದಾರೆ ಅನ್ನೋದಕ್ಕಿಂತ ಬ್ಯಾಕ್ಗ್ರೌಂಡಲ್ಲಿ ಯಾರಿದ್ದಾರೆ, ಈಗ ಮಟ್ಕ ಫಾರ್ ಎಕ್ಸಾಂಪಲ್ ಏನಿದೆ ಅಲ್ಲಿ ಚೀಟಿ ಬರೀತಾ ಇರೋವಂಥವ್ರಷ್ಟೇ ಅಂತಲ್ಲ, ಅದು ಎಂಡ್ ಆಫ್ ದ ಡೇ ಅದರ ಪ್ರೊಸೀಡ್ಸ್ ಯಾರಿಗೆ ಹೋಗುತ್ತೆ ಅನ್ನೋದನ್ನು ನಾವು ಪತ್ತೆ ಹಚ್ಚಿ ಪ್ರಕರಣದಲ್ಲಿ ಅವರ ಹೆಸರು ಕೂಡ ಬರುವಂತೆ ನಾವು ನಿಗಾ ವಹಿಸ್ತಾ ಇದ್ದೇವೆ. ಮತ್ತು ಮುಂದಿನ ದಿನಗಳಲ್ಲಿ ನಮಗೆ ಹೆಚ್ಚು ಪ್ರಕರಣಗಳಾದಾಗ ಫರ್ದರ್ ಅವ್ರ ಮೇಲೆ ಏನು ಕ್ರಮ ತಗೊಳ್ಬೋದು, ನಾವು ಗುಂಡಾ ಆ್ಯಕ್ಟ್ ಆಗಿರ್ಬೋದು, ಎಕ್ಸ್ಪೆರಿಮೆಂಟ್ ಇರ್ಬೋದು, ಸ್ಟ್ರಾಂಗ್ ಆಗಿ ನಾವು ಅವ್ರ ಮೇಲೆ ತಗೊಳ್ಳುವಂಥದ್ದು ಮಾಡ್ತೇವೆ. ಸೊ ಇದೇ ನಿಟ್ಟಿನಲ್ಲಿ ಒಂದಷ್ಟು 78 ಏನು ಮಟ್ಕ ಏನು ಹೇಳ್ತೇವೆ ಅದರಲ್ಲಿ ಒಂದು 15ರಷ್ಟು ಕೇಸಸ್ಸು ಆಗಿದೆ. 28 ಜನರ ಮೇಲೆ ನಾವು ಪ್ರಕರಣಗಳನ್ನ ದಾಖಲು ಮಾಡಿದ್ದೇವೆ. ಅದೇ ರೀತಿ ಜೂಜಾಟದ್ದು ಒಂದು 11 ಪ್ರಕರಣಗಳಾಗಿದೆ. ಇವತ್ತು ಕೂಡ ಸುಮಾರು ಆಗಿರುವಂಥದ್ದಿದೆ. ಅದರಲ್ಲಿ 7 ಜನರ ಮೇಲೆ 63 ಜನರ ಮೇಲೆ ನಾವು ಕ್ರಮ ತಗೊಂಡಿದ್ದೇವೆ. ಹಾಗೆ ಎಕ್ಸೈಸ್ ಆ್ಯಕ್ಟಲ್ಲಿ ಕೂಡ ಒಂದು 50 ಲೀಟ್ರಷ್ಟು ನಾವು ಈಗಾಗಲೇ ಲೂಸ್ ಸೇಲ್ ಯಾರು ಮಾಡ್ತಾಯಿದ್ರು ಅಂಥವ್ರ ಮೇಲೆ ಕ್ರಮ ತಗೊಂಡಿರುವಂಥದ್ದಿದೆ. ಪಡಿತರದ್ದು ನಮಗೆ ಒಂದಷ್ಟು ಪ್ರಕರಣಗಳು ಹೆಚ್ಚಾಗಿ ರಿಪೋರ್ಟ್ ಆಗ್ತಾ ಇರುವಂಥದ್ದು. ಮೊನ್ನೆ ಒಂದು ಮೋಕಾದಲ್ಲಿ ಒಂದು ಇನ್ಫಾರ್ಮೇಷನ್ ಬಂದಿದ್ರ ಮೇಲೆ ಮೋಕಾದಲ್ಲಿ ಒಂದು ಪ್ರಕರಣ ದಾಖಲು ಮಾಡಿರುವಂಥದ್ದಿದೆ ಮೋಕಾ ಸ್ಟೇಷನಲ್ಲಿ. ಹಾಗೆ APMCಯಲ್ಲಿ ಕೂಡ ಏನು AC ಅವರು ಒಂದು ರೇಡ್ ಮಾಡಿದರು. ಅದರ ನಂತರದಲ್ಲಿ ಇನ್ನೂ 1-2 ಪ್ರಕರಣಗಳನ್ನು ನಾವು ದಾಖಲು ಮಾಡಿದ್ದೇವೆ. ಅದರಲ್ಲಿ ತನಿಖೆಯನ್ನು ತುಂಬ ಕೂಲಂಕುಷವಾಗಿ ಮಾಡಬೇಕಾಗಿರುವಂಥದ್ದು ಕಂಡು ಬಂದಿತ್ತು. ಅದನ್ನು ನಾನು ಪರ್ಸ್ನಲಿ ಮಾನಿಟರ್ ಮಾಡ್ತಿದ್ದೆ. ಏನು ಪಡಿತರ ಅಕ್ಕಿ ಕಳ್ಳ ಸಾಗಣೆ ಇದೆ ಅದರ ಬಗ್ಗೆ ನಾವು ಕ್ರಮ ತಗೊಂಡಿದ್ದು. ಮೋಕಾ ಪೊಲೀಸ್ ಸ್ಟೇಷನ್ ಲಿಮಿಟ್ಸು ಮತ್ತು APMC ಲಿಮಿಟ್ಸಲ್ಲಿ ಸುಮಾರು 3 ಪ್ರತ್ಯೇಕ ಪ್ರಕರಣಗಳಲ್ಲಿ 150 ಕ್ವಿಂಟಲಷ್ಟು ನಮಗೆ ಅಕ್ಕಿ ಈಗಾಗಲೇ ನಾವು ಸೀಸ್ ಮಾಡಿರುವಂಥದ್ದು. ಅವರ ಫುಡ್ ಕಂಟ್ರೋಲರ್ ಆಫ್ ಇಂಡಿಯಾ ಏನು FCI ಇಂದ ಇದೆ ಅವರ ಕಂಪ್ಲೇಂಟ್ ಮೇಲೆ ನಾವು ಕ್ರಮ ತಗೊಂಡಿದ್ದೇವೆ. ನಾವು ಮತ್ತೆ ಹೆಚ್ಚಿನ ನಿಗಾ ಇಂಥ ಗೋಡೌನ್ಗಳು ಎಲ್ಲಿ ಸ್ಟೋರೇಜ್ ಮಾಡಿ ಇಡ್ತಾ ಇದ್ದಾರೆ ಅಂಥವ್ರ ಮೇಲೆ ಹೆಚ್ಚಿನ ನಿಗಾ ವಹಿಸುವಂಥದ್ದು ಈಗಾಗಲೇ ಇನ್ಸ್ಟ್ರಕ್ಷನ್ಸ್ ಇದೆ. ನಾವು ಫರ್ಮ್ ಆಗಿ ಆ್ಯಕ್ಷನ್ ತಗೊಳ್ಳುವಂಥದ್ದು ಪ್ರಮುಖವಾಗಿ ಅಲ್ಲಿ ಏನು ಆಂಧ್ರ ಬಾರ್ಡರ್ಗೆ ತಾಕೊಂಡಿರುವಂಥ ಏನು ನಮಗೆ ಎಂಟ್ರಿ ಪಾಯಿಂಟ್ಸ್ ಇದೆ ಅಲ್ಲಿಂದ ಒಂದಷ್ಟು ವೆಹಿಕಲ್ಸು ಓವರ್ಲೋಡೆಡ್ ಈ ಸ್ಯಾಂಡ್ ಇರ್ಬೋದು ಅಥವಾ ಜಲ್ಲಿ ಏನಿದೆ ಅದನ್ನು ಓವರ್ಲೋಡ್ ಮಾಡಿಕೊಂಡು ಬರ್ತಾ ಇದೆ ಅನ್ನೋವಂಥದ್ದು ಇನ್ಫಾರ್ಮೇಷನ್ಸ್ ನಮಗೆ ಬರ್ತಾ ಇತ್ತು. ಸೊ ಅದಕ್ಕೆ ಇನ್ಫಾರ್ಮೇಷನ್ಗೆ ರೆಸ್ಪಾನ್ಸ್ ಆಗಿ ನಾವು ಒಂದಷ್ಟು ಸರ್ಪ್ರೈಸ್ ಚೆಕ್ ಪೋಸ್ಟ್ಗಳನ್ನ ಈ ಎಂಟ್ರಿ ಪಾಯಿಂಟ್ಸಲ್ಲಿ ಎಸ್ಟಾಬ್ಲಿಷ್ ಮಾಡಿಕೊಂಡು ಪರಿಶೀಲನೆ ಮಾಡಿದಾಗ ಮೊನ್ನೆ ರಾತ್ರಿ ಸುಮಾರು ಒಂದು 9 ವೆಹಿಕಲ್ಸ್ ನಮಗೆ ಆ ಕಡೆಯಿಂದ ಲೋಡ್ ಮಾಡಿಕೊಂಡು ಬರ್ತಾ ಇರುವಂಥದ್ದನ್ನು ಬಳ್ಳಾರಿ ರೂರಲ್ ಇನ್ಸ್ಪೆಕ್ಟ್ರು ಅವರ ಟೀಮ್ ಅವರು ಸೀಸ್ ಮಾಡಿಕೊಂಡು ಅದನ್ನು ವೇ ಮಾಡಿದಾಗ ಎಲ್ಲನೂ ಮೋರ್ ದ್ಯಾನ್ ಡಬಲ್ ಆಫ್ ದ ಪ್ರಿಸ್ಕ್ರೈಬ್ಡ್ ಕ್ವಾಂಟಿಟಿ ಕ್ಯಾರಿ ಮಾಡ್ತಾ ಇದ್ದಂಥದ್ದಿತ್ತು. ಸೊ ಇದನ್ನು ನಾವು ಕನ್ಸರ್ನ್ಡ್ DMG ಏನಿದೆ ಅವ್ರಿಗೆ ಮತ್ತು RTO ಅವ್ರಿಗೆ ಬರೀಲಿಕ್ಕೆ ಪ್ರೊವಿಷನ್ ಇದ್ದದ್ರಿಂದ ನಾವು ಮುಂದಿನ ಕ್ರಮಕ್ಕೆ ಅವರಿಗೆ ಬರೆದಂಗೆ 2 ಡಿಪಾರ್ಟ್ಮೆಂಟ್ಸ್ ಏನಿದೆ ಸುಮಾರು
4.5 ಲಕ್ಷದಷ್ಟು ಫೈನನ್ನು ಇಷ್ಟು 9 ವೆಹಿಕಲ್ಸಿಗೆ ಈಗಾಗಲೇ ಅವರು ಫೈನ್ ಇಂಪೋಸ್ ಮಾಡಿದ್ದಾರೆ. ಅವರಿಂದ ಫೈನ್ ಕಲೆಕ್ಟ್ ಮಾಡಲಾಗಿದೆ. ಸೊ ಇನ್ನು ಮುಂದೆ ಕೂಡ ಈ ಥರ ನಮಗೆ ಚೆಕ್ ಪೋಸ್ಟ್ಗಳು ಎಸ್ಟಾಬ್ಲಿಷ್ ಮಾಡಿಕೊಂಡು ಎಲ್ಲ ಬಾರ್ಡರನ್ನು ನಾವು ಸೀಲ್ ಮಾಡಿಕೊಂಡು ವೆರಿಫೈ ಮಾಡಿ ಈ ಥರದ ವೆಹಿಕಲ್ಸ್ ಓವರ್ಲೋಡಲ್ಲಿ ಬರದೇ ಇರೋ ಥರ, ಕೆಲವೆಲ್ಲ ಅನ್ಲೈಸೆನ್ಸ್ಡ್ ಕೂಡ ಇತ್ತು, ಅದಕ್ಕೆ DMG ಅವರು ಕ್ರಮ ತಗೊಂಡಿದ್ದಾರೆ. ಸೊ ಬರದೇ ಇರೋ ಥರ ನಾವು ಈಗ ಬಯಸ್ತೇವೆ.